ಸತ್ಯ ಸರ್. ಇದು ಬ್ಯಾನ್ ಆಗೋದ್ರಿಂದ ಏನಂತಂದರೆ ನಮ್ಮ ಒಂದು ಇವತ್ತು ಮನೆಯಲ್ಲಿ ನಮ್ಮ ಸಣ್ಣ ಸಣ್ಣ ಹುಡುಗರಾದರೂ ಕೂಡ ಬೆಳಗ್ಗೆ ಅದು ಭಕ್ತಿಗೀತೆನೇ ಮರ್ತು ಬಿಟ್ರು. ಎದ್ದ ತಕ್ಷಣ ಇವು ಏನು ಈಗ ಕೆಲವೊಂದಿಷ್ಟು ನಮ್ಮ ಭಾಗದ ಜಾನಪದ ಕಲಾವಿದರು ಅಶ್ಲೀಲ ಗೀತೆಗಳನ್ನ ಹಾಡಿ ಸಾಹಿತ್ಯ ಬರೆದು ಅದನ್ನು ಯೂಟ್ಯೂಬ್ಗಳಲ್ಲೆಲ್ಲ ಪ್ರಸ್ತುತಪಡಿಸ್ಬಿಟ್ರೆ ಅದು ಇವತ್ತು ಎಂಥ ಪರಿಣಾಮ ಬೀರಿದಂದರೆ ಮೊದಲು ಅವಾಗೆಲ್ಲ ನಮ್ಮ ಹಿಂದೆ ನಾವು ಸಣ್ಣವರಿದ್ದಾಗಲ ಅದನ್ನು ವಿಚಾರ ಮಾಡಿದೆ ಅಂತಂದ್ರೆ ನಾವೆಲ್ಲ ಬಸವಣ್ಣವರ ವಚನಗಳನ್ನ ಕೇಳ್ತಿದ್ದೀವಿ, ಒಳ್ಳೆ ಭಕ್ತಿಗೀತೆಗಳನ್ನ ಕೇಳ್ತಿದ್ದೀವಿ. ಆದರೆ ಇವತ್ತು ಹೆಂಗೆ ಆಗಿಬಿಟ್ಟಿದೆ ಅಂತಂದ್ರೆ ನಮ್ಮ ಮಕ್ಕಳು ಎದ್ದ ತಕ್ಷಣ ಫಸ್ಟ್ ಮೊಬೈಲಲ್ಲೇ ಜಾನಪದ ಗೀತೆಗಳು. ಹೀಗಾಗಿ ಇದು ಒಂದು ಭಾಗ ಡಬಲ್ ಮೀನಿಂಗು. ಇದು ಒಂದು ಭಾಗ ಆಯ್ತು ಅಂತಂದರೆ ಇನ್ನು ಕೆಲವೊಂದಿಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಭಾಳಷ್ಟು ಪರಿಣಾಮ ಅಶ್ಲೀಲತೆ ಬಗ್ಗೆ ಎಲ್ಲೂ ಇಲ್ಲ. ಈಗ ಒಂದು ಹುಡುಗಿ ಅಪ್ರಾಪ್ತಿಯಾಗಿ ಒಂದು SSLC ಸ್ಕೂಲ್ಗೆ ಹೋಗುವಂಥ ಹುಡುಗಿಯರಿಗೆ ಅಂದರೆ ಒಂದು ಹೆಣ್ಣು ಮಕ್ಕಳಿಗೆ ಅಂಥವ್ರ ಮೇಲೆ ಎಂಥ ಪರಿಣಾಮ ಅಂತಂದರೆ ಈ ಲವ್ ಮಾಡಿ ಪ್ರೀತಿ ಮಾಡಿ ಮನೆ ಬಿಟ್ಟು ಓಡಿ ಹೋಗೋಣ ಅನ್ನೋದು ಒಂದು ಮೈಂಡ್ಸೆಟ್. ಆ ಲೆವೆಲ್ಗೆ ಈ ಒಂದು ಜಾನಪದ ಕಲೆ ಏನಾಗ್ಬಿಟ್ಟಿದೆ ಅಂದರೆ ಅದು ಆ್ಯಕ್ಚುಲಿ ಜಾನಪದನೇ ಅನ್ನಲ್ಲ ಅಂಥವ್ಗೆಲ್ಲ ಅಶ್ಲೀಲ ಗೀತೆಗಳು ಅಂತ ನಾವು ಟೈಟಲ್ ಕೊಡಬೇಕಾಗೈತೆ. ಇವು ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಒಂದು ಕಾರ್ಯಕ್ರಮ ಆಯೋಜಿಸ್ತಿರ್ತೀವಿ ನಾವು, ಅವಾಗ ವೇದಿಕೆ ಮೇಲೆ ಬಂದು ಅಶ್ಲೀಲವಾಗಿ ಮಾತಾಡೋದು, ಅಶ್ಲೀಲವಾಗಿ ಹಾಡೋದು. ಅಲ್ಲಿ ಹಾಡೋದ್ರಿಂದ ಅಲ್ಲಿ ಇವತ್ತು ನಮ್ಮ ತಂದೆ ತಾಯಿ ವಯಸ್ಸಿನಂಥ ಸಾಕಷ್ಟು ವೃದ್ಧರಿದ್ದಿರ್ತಾರೆ. ಆಮೇಲೆ ನಮ್ಮ ಅಕ್ಕ ತಂಗಿ ವಯಸ್ಸಿನಂಥ ಸಾಕಷ್ಟು ಸಹೋದರಿಯರಿರ್ತಾರೆ. ಹೀಗಾಗಿ ಅವರು ಕೇಳ್ಕೊಳ್ಳೋಷ್ಟಾಗಿಲ್ಲ. ಇವಕ್ಕೆಲ್ಲ ಸಾಕಷ್ಟು ಊರಿನ ಒಂದಿಷ್ಟು ಒಂದು 10-20 ಜನ ಯೂತ್ಸ್ ಇರ್ತಾರೆ. ಅವರು ಜಾನಪದ ಬೇಕು ಹಾಡ್ರಿ ಹಂಗೇನು ಪ್ರಚೋದನೆ ಮಾಡೋದ್ರಿಂದ ಇವತ್ತು ಆ ಒಂದು ಭಾಗದಿಂದ ಸಾಕಷ್ಟು ಹೆಣ್ಮಕ್ಳ ಮೇಲೆ ಪರಿಣಾಮ ಬೀರ್ತು, ಸಣ್ಣ ಹುಡುಗರ ಮೇಲೆ ಪರಿಣಾಮ ಬೀರ್ತು. ಹೀಗಾಗಿ ಇವತ್ತು ಪ್ರತಿಯೊಂದು ಉತ್ತರ ಕರ್ನಾಟಕ ಇವತ್ತು ಹೆಂಗೆ ಆಗಿಬಿಟ್ಟಿದೆ ಅಂದರೆ ಬೆಂಗಳೂರಂಥ ಸಿನಿಮಾ ಕಲಾವಿದರದ್ದು ಅಲ್ಲಿದವ್ರು ಇಲ್ಲಿ ಬಂದ್ಗೆಸ್ ನಮ್ಮ ಕಡೆ ಬಂದ್ಗೆಸ್ ಉತ್ತರ ಕರ್ನಾಟಕದವ್ರು ಒಂದು ಹೊತ್ತು ಅನ್ನ ಹಾಕ್ತಾರಂತ ಅವರೇ ಹೇಳ್ತಾರೆ ಖುದ್ದಾಗಿ. ಅಂಥ ಒಂದು ಉತ್ತರ ಕರ್ನಾಟಕ ಅನ್ನ ಹಾಕುವಂಥ ಒಂದು ಜಾಗದಲ್ಲಿ ಇವತ್ತು ಬೇರೆ ಬೇರೆ ರೀತಿಯಿಂದನೇ ಮಾತಾಡ್ತಾ ಬೇರೆ ಬೇರೆ ರೀತಿಯಿಂದ ಕಲೆಯನ್ನು ಬೇರೆ ನಮ್ಮ ಮೊದಲಿಗಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು DC ಅವ್ರಿಗಾಗಲಿ ಆಮೇಲೆ ಆಯಾ ಭಾಗದಂಥ ಕನ್ನಡ ಕಲ್ಚರ್ ಸಂಸ್ಕೃತಿ ಇಲಾಖೆಯವ್ರಿಗಾಗಲಿ ನಾವು ಎಲ್ಲರಿಗೆ ಮನವಿ ಮಾಡಿದ್ದೀವಿ. ಸದ್ಯಕ್ಕೆ ಇದು ಒಂದು ನಿಟ್ಟಿನಲ್ಲಿ ಅಶ್ಲೀಲವಾಗಿ ಮಾತಾಡೋರು, ಅಶ್ಲೀಲವಾಗಿ ಹಾಡೋರು, ಅಶ್ಲೀಲವಾಗಿ ಕಾರ್ಯಕ್ರಮ ಆಯೋಜಿಸ್ತಾರೆ ಅವ್ರ ವಿರುದ್ಧ ಕ್ರಮ ತೊಗೊಂಡ್ರೆ ಸರ್ಕಾರ ನಮ್ಗೆ ಇಲ್ಲಿಗೆ ನಮ್ಮ ಒಂದು ಕಾರ್ಯಕ್ಕೆ ತಕ್ಕಂತೆ ಫಲ ಸಿಕ್ಕಂಗತ್ತೆ. ಬಂದ್ ಮಾಡದೇ ಇದ್ದರೆ ನಾವು ಇಲ್ಲಿಂದ ಎಲ್ಲ ನಮ್ಮ ಕಲಾವಿದರು ಸೇರ್ಕೊಂಡು ಹೋಗಿ ನಾವು ಬೆಂಗಳೂರಿಗೆ ಹೋಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಹಿಂದೊಂದು ದಿನ ಹೆಂಗಿರ್ತದೆ ಅಂದರೆ ಸಾಲ ಬಾಧೆಯಿಂದ ರೈತರ ಆತ್ಮಹತ್ಯೆ ಮಾಡ್ಕೋತಿದ್ರು. ಮುಂದೊಂದು ದಿನ ಇಂಥ ಒಂದು ಅಶ್ಲೀಲ ಕಲಾವಿದರು ಇಟ್ಕೊಂಡು ನಿಜವಾದ ಕಲಾವಿದರು ಇವತ್ತು ಮನೇಲಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ಇವತ್ತು ಕಲಾವಿದರು ಬೀದಿಯಲ್ಲಿ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಅಶ್ಲೀಲತೆ. ಹೀಗಾಗಿ ನಮ್ಗೆ ಸರಿಯಾಗಿ ನ್ಯಾಯ ಸಿಗಲಿಲ್ಲದೆ ಮುಂದೊಂದು ದಿನ ನಾವು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕನ್ನೋ ಪರಿಸ್ಥಿತಿ ಬರುತ್ತೆ ನಮಗೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾಟಕಗಳಾಗಿರ್ಬೋದು, ಆರ್ಕೆಸ್ಟ್ರಾಗಳಾಗಿರ್ಬೋದು ಅಥವಾ TV ಶೋಗಳಾಗಿರ್ಬೋದು ತುಂಬ ಅಶ್ಲೀಲವಾದಂಥ ಗೀತೆಗಳನ್ನು ಹಾಡಿಕೊಂಡು ಅಶ್ಲೀಲವಾದಂಥ ಸಾಹಿತಿಯನ್ನು ಬರ್ಕೊಂಡು ಇವತ್ತು ಮಧ್ಯರಾತ್ರಿಯಲ್ಲಿ ಕಾರ್ಯಕ್ರಮಗಳು ಮಾಡಿಕೊಂಡು ವೇದಿಕೆ ಮೇಲೆ ಅಸಭ್ಯವಾದ ಒಂದು ವರ್ತನೆಗಳನ್ನು ಮಾಡಿಕೊಂಡು ಎಲ್ಲ ಹೆಣ್ಮಕ್ಳಿಗೂ ಒಂದು ಮುಜುಗರನ್ನು ತಂದು ಕೊಡ್ತಾ ಇದೆ. ತುಂಬ ಅಶ್ಲೀಲವಾದಂಥ ಹೆಣ್ಮಕ್ಳ ಕೂತ್ಕೊಂಡು ನೋಡುವಂಥ ಯಾವುದೇ ಕಾರ್ಯಕ್ರಮಗಳು ಈಗಿನ ಪರಿಸ್ಥಿತಿ ಒಳಗಂತೂ ನಡೀತಾ ಇಲ್ಲ. ಯಾಕಂದರೆ ಪ್ರತಿಯೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನಾವು ನೋಡೋಕ್ಕೆ ಹೋದಾಗ ಅಲ್ಲಿ ಹೆಣ್ಣುಮಕ್ಕಳ ಸೊಂಟದ ಭಾಗದ ಕೆಳಗಿನ ಮಾತುಗಳೇ ತುಂಬ ಕೇಳಿ ಬರ್ತಾ ಇರೋದರಿಂದ ದಯವಿಟ್ಟು ನಾನು ಪತ್ರಿಕಾ ಮಾಧ್ಯಮದ ದೃಷ್ಟಿಯಿಂದ ಎಲ್ಲ ಸರ್ಕಾರಕ್ಕಾಗಿರ್ಬೋದು, ಎಲ್ರಿಗೂ ಜನತೆಗೂ ಆಗಿರ್ಬೋದು, ನಾನು ನಿಮ್ಮ ಮನೆ ಮಗಳಾಗಿ ಒಂದು ಹೆಣ್ಣು ಮಗಳಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ದಯವಿಟ್ಟು ಎಲ್ಲ ಆರ್ಕೆಸ್ಟ್ರಾದವರು ಯಾವತ್ತೂ ಹೆಣ್ಮಕ್ಳಿಗೆ ಅಸಭ್ಯವಾದ ಸಾಹಿತ್ಯಗಳನ್ನ ಬರಿಬೇಡ್ರಿ. ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇಲ್ಲ ಸರ್, ಈಗಾಗಲೇ ನಾವು ಆಯಾ ಅಧಿಕಾರಿಗಳಿಗೆ ನಾವು ಅರ್ಜಿಯನ್ನು ಕೊಟ್ಟಿರ್ತೀವಿ. ಈ ಒಂದು ಅಶ್ಲೀಲವಾದ ಗೀತೆಗಳ ಬಗ್ಗೆ, ಅಶ್ಲೀಲವಾದ ಮಾತುಗಳ ಬಗ್ಗೆ ನಾವು ಆಲ್ರೆಡಿ ಈಗ ಎಲ್ಲ ಆಯಾ ಅಧಿಕಾರಿಗಳಿಗೆ ನಾವು ಕೊಟ್ಟಿರ್ತೀವಿ. ಈಗ ಇಲ್ಲಿಗೆ ಇದು ಏನಾದರೂ ಬಂದಾಗಿ ಕಾರ್ಯಗಳು ಒಳ್ಳೆಯ ರೀತಿಯಿಂದ ಸಾಗಿದರೆ ಓಕೆ, ಇಲ್ಲಾಂದರೆ ಮುಂದಿನ ನಿಲುವನ್ನು ನಾವು ನೋಡ್ಕೋಬೇಕಾಗುತ್ತೆ ಸರ್. ಸತ್ಯ ಸರ್. ಇದು ಬ್ಯಾನ್ ಆಗೋದ್ರಿಂದ ಏನಂತಂದರೆ ನಮ್ಮ ಒಂದು ಇವತ್ತು ಮನೆಯಲ್ಲಿ ನಮ್ಮ ಸಣ್ಣ ಹುಡುಗರಾದರೂ ಕೂಡ ಬೆಳಗ್ಗೆ ಅದು ಭಕ್ತಿಗೀತೆನೇ ಮರ್ತು ಬಿಟ್ರು. ಎದ್ದ ತಕ್ಷಣ ಇವು ಏನು ಈಗ ಕೆಲವೊಂದಿಷ್ಟು ನಮ್ಮ ಭಾಗದ ಜಾನಪದ ಕಲಾವಿದರು ಅಶ್ಲೀಲ ಗೀತೆಗಳನ್ನ ಹಾಡಿ ಸಾಹಿತ್ಯ ಬರೆದು ಅದನ್ನು ಯೂಟ್ಯೂಬ್ಗಳಲ್ಲೆಲ್ಲ
ಪ್ರಸ್ತುತಪಡಿಸ್ಬಿಟ್ರೆ ಅದು ಇವತ್ತು ಎಂಥ ಪರಿಣಾಮ ಬೀರಿದಂದರೆ ಮೊದಲು ಅವಾಗೆಲ್ಲ ನಮ್ಮ ಹಿಂದೆ ನಾವು ಸಣ್ಣವರಿದ್ದಾಗಲೇ ಅದನ್ನು ವಿಚಾರ ಮಾಡಿದೆ ಅಂತಂದ್ರೆ ನಾವೆಲ್ಲ ಬಸವಣ್ಣವರ ವಚನಗಳನ್ನ ಕೇಳ್ತಿದ್ದೀವಿ, ಒಳ್ಳೆ ಭಕ್ತಿ ಗೀತೆಗಳನ್ನ ಕೇಳ್ತಿದ್ದೀವಿ. ಆದರೆ ಇವತ್ತು ಹೆಂಗೆ ಆಗಿಬಿಟ್ಟಿದೆ ಅಂತಂದ್ರೆ ನಮ್ಮ ಮಕ್ಕಳು ಎದ್ದ ತಕ್ಷಣ ಫಸ್ಟ್ ಮೊಬೈಲಲ್ಲೇ ಜಾನಪದ ಗೀತೆಗಳು. ಹೀಗಾಗಿ ಇದು ಒಂದು ಭಾಗ, ಡಬಲ್ ಮೀನಿಂಗು. ಇದು ಒಂದು ಭಾಗ ಆಯ್ತು ಅಂತಂದರೆ ಇನ್ನು ಕೆಲವೊಂದಿಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಭಾಳಷ್ಟು ಪರಿಣಾಮ, ಅಶ್ಲೀಲತೆ ಬಗ್ಗೆ ಎಲ್ಲೂ ಇಲ್ಲ. ಈಗ ಒಂದು ಹುಡುಗಿ ಅಪ್ರಾಪ್ತಿಯಾಗಿ ಒಂದು SSLC ಸ್ಕೂಲ್ಗೆ ಹೋಗುವಂಥ ಹುಡುಗಿಯರಿಗೆ ಅಂದರೆ ಒಂದು ಹೆಣ್ಣು ಮಕ್ಕಳಿಗೆ ಅಂಥವ್ರ ಮೇಲೆ ಎಂಥ ಪರಿಣಾಮ ಅಂತಂದರೆ ಈ ಲವ್ ಮಾಡಿ ಪ್ರೀತಿ ಮಾಡಿ ಮನೆ ಬಿಟ್ಟು ಓಡಿ ಹೋಗೋಣ ಅನ್ನೋದು ಒಂದು ಮೈಂಡ್ಸೆಟ್. ಆ ಲೆವೆಲ್ಗೆ ಈ ಒಂದು ಜಾನಪದ ಕಲೆ ಏನಾಗ್ಬಿಟ್ಟಿದೆ ಅಂದರೆ ಆ್ಯಕ್ಚುಲಿ ಜಾನಪದನೇ ಅನ್ನಲ್ಲ ಅಂಥವ್ಗೆಲ್ಲ ಅಶ್ಲೀಲ ಗೀತೆಗಳು ಅಂತ ನಾವು ಟೈಟಲ್ ಕೊಡಬೇಕಾಗೈತೆ. ಇವು ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಒಂದು ಕಾರ್ಯಕ್ರಮ ಆಯೋಜಿಸ್ತಿರ್ತೀವಿ ನಾವು, ಆವಾಗ ವೇದಿಕೆ ಮೇಲೆ ಬಂದು ಅಶ್ಲೀಲವಾಗಿ ಮಾತಾಡೋದು, ಅಶ್ಲೀಲವಾಗಿ ಹಾಡೋದು. ಅಲ್ಲಿ ಹಾಡೋದ್ರಿಂದ ಅಲ್ಲಿ ಇವತ್ತು ನಮ್ಮ ತಂದೆ ತಾಯಿ ವಯಸ್ಸಿನಂಥ ಸಾಕಷ್ಟು ವೃದ್ಧರಿದ್ದಿರ್ತಾರೆ. ಆಮೇಲೆ ನಮ್ಮ ಅಕ್ಕ ತಂಗಿ ವಯಸ್ಸಿನಂಥ ಸಾಕಷ್ಟು ಸಹೋದರಿಯರಿರ್ತಾರೆ. ಹೀಗಾಗಿ ಅವರು ಕೇಳ್ಕೊಳ್ಳೋಷ್ಟಾಗಿಲ್ಲ. ಇವಕ್ಕೆಲ್ಲ ಸಾಕಷ್ಟು ಊರಿನ ಒಂದಿಷ್ಟು ಒಂದು 10-20 ಜನ ಯೂತ್ಸ್ ಇರ್ತಾರೆ. ಅವರು ಜಾನಪದ ಬೇಕು ಹಾಡ್ರಿ ಹಂಗೇನು ಪ್ರಚೋದನೆ ಮಾಡೋದ್ರಿಂದ ಇವತ್ತು ಆ ಒಂದು ಭಾಗದಿಂದ ಸಾಕಷ್ಟು ಹೆಣ್ಮಕ್ಳ ಮೇಲೆ ಪರಿಣಾಮ ಬೀರ್ತು, ಸಣ್ಣ ಹುಡುಗರ ಮೇಲೆ ಪರಿಣಾಮ ಬೀರ್ತು. ಹೀಗಾಗಿ ಇವತ್ತು ಪ್ರತಿಯೊಂದು ಉತ್ತರ ಕರ್ನಾಟಕ ಇವತ್ತು ಹೆಂಗೆ ಆಗಿಬಿಟ್ಟಿದೆ ಅಂದರೆ ಬೆಂಗಳೂರಂಥ ಸಿನಿಮಾ ಕಲಾವಿದರದು ಅಲ್ಲಿದವ್ರು ಇಲ್ಲಿ ಬಂದ್ಗೆಸ್ ನಮ್ಮ ಕಡೆ ಬಂದ್ಗೆಸ್ ಉತ್ತರ ಕರ್ನಾಟಕದವ್ರು ಒಂದು ಹೊತ್ತು ಅನ್ನ ಹಾಕ್ತಾರಂತ ಅವರೇ ಹೇಳ್ತಾರೆ ಖುದ್ದಾಗಿ. ಅಂಥ ಒಂದು ಉತ್ತರ ಕರ್ನಾಟಕ ಅನ್ನ ಹಾಕುವಂಥ ಒಂದು ಜಾಗದಲ್ಲಿ ಇವತ್ತು ಬೇರೆ ಬೇರೆ ರೀತಿಯಿಂದನೇ ಮಾತಾಡ್ತಾ ಬೇರೆ ಬೇರೆ ರೀತಿಯಿಂದ ಕಲೆಯನ್ನು ಬೇರೆ ನಮ್ಮ ಮೊದಲಿಗಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾವು DC ಅವ್ರಿಗಾಗಲಿ ಆಮೇಲೆ ಆಯಾ ಭಾಗದಂಥ ಕನ್ನಡ ಕಲ್ಚರ್ ಸಂಸ್ಕೃತಿ ಇಲಾಖೆಯವ್ರಿಗಾಗಲಿ ನಾವು ಎಲ್ಲರಿಗೆ ಮನವಿ ಮಾಡಿದ್ದೀವಿ. ಸದ್ಯಕ್ಕೆ ಇದು ಒಂದು ನಿಟ್ಟಿನಲ್ಲಿ ಅಶ್ಲೀಲವಾಗಿ ಮಾತಾಡೋರು, ಅಶ್ಲೀಲವಾಗಿ ಹಾಡೋರು, ಅಶ್ಲೀಲವಾಗಿ ಕಾರ್ಯಕ್ರಮ ಆಯೋಜಿಸ್ತಾರೆ, ಅವ್ರ ವಿರುದ್ಧ ಕ್ರಮ ತೊಗೊಂಡ್ರೆ ಸರ್ಕಾರ ನಮ್ಗೆ ಇಲ್ಲಿಗೆ ನಮ್ಮ ಒಂದು ಕಾರ್ಯಕ್ಕೆ ತಕ್ಕಂತೆ ಫಲ ಸಿಕ್ಕಂಗತ್ತೆ. ಬಂದ್ ಮಾಡದೇ ಇದ್ದರೆ ನಾವು ಇಲ್ಲಿಂದ ಎಲ್ಲ ನಮ್ಮ ಕಲಾವಿದರು ಸೇರ್ಕೊಂಡು ಹೋಗಿ ನಾವು ಬೆಂಗಳೂರಿಗೆ ಹೋಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಹಿಂದೊಂದು ದಿನ ಹೆಂಗಿರ್ತದೆ ಅಂದರೆ ಸಾಲ ಬಾಧೆಯಿಂದ ರೈತರ ಆತ್ಮಹತ್ಯೆ ಮಾಡ್ಕೋತಿದ್ರು. ಮುಂದೊಂದು ದಿನ ಇಂಥ ಒಂದು ಅಶ್ಲೀಲ ಕಲಾವಿದರು ಇಟ್ಕೊಂಡು ನಿಜವಾದ ಕಲಾವಿದರು ಇವತ್ತು ಮನೇಲಿ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ಇವತ್ತು ಕಲಾವಿದರು ಬೀದಿಯಲ್ಲಿ ವ್ಯಾಪಾರ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಅಶ್ಲೀಲತೆ. ಹೀಗಾಗಿ ನಮ್ಗೆ ಸರಿಯಾಗಿ ನ್ಯಾಯ ಸಿಗಲಿಲ್ಲದೆ ಮುಂದೊಂದು ದಿನ ನಾವು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕನ್ನೋ ಪರಿಸ್ಥಿತಿ ಬರುತ್ತೆ ನಮಗೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾಟಕಗಳಾಗಿರ್ಬೋದು, ಆರ್ಕೆಸ್ಟ್ರಾಗಳಾಗಿರ್ಬೋದು ಅಥವಾ TV ಶೋಗಳಾಗಿರ್ಬೋದು, ತುಂಬ ಅಶ್ಲೀಲವಾದಂಥ ಗೀತೆಗಳನ್ನು ಹಾಡಿಕೊಂಡು ಅಶ್ಲೀಲವಾದಂಥ ಸಾಹಿತಿಯನ್ನು ಬರ್ಕೊಂಡು ಇವತ್ತು ಮಧ್ಯರಾತ್ರಿಯಲ್ಲಿ ಕಾರ್ಯಕ್ರಮಗಳು ಮಾಡಿಕೊಂಡು ವೇದಿಕೆ ಮೇಲೆ ಅಸಭ್ಯವಾದ ಒಂದು ವರ್ತನೆಗಳನ್ನು ಮಾಡಿಕೊಂಡು ಎಲ್ಲ ಹೆಣ್ಮಕ್ಳಿಗೂ ಒಂದು ಮುಜುಗರನ್ನು ತಂದು ಕೊಡ್ತಾ ಇದೆ. ತುಂಬ ಅಶ್ಲೀಲವಾದಂಥ ಹೆಣ್ಮಕ್ಳ ಕೂತ್ಕೊಂಡು ನೋಡುವಂಥ ಯಾವುದೇ ಕಾರ್ಯಕ್ರಮಗಳು ಈಗಿನ ಪರಿಸ್ಥಿತಿ ಒಳಗಂತೂ ನಡೀತಾ ಇಲ್ಲ. ಯಾಕಂದರೆ ಪ್ರತಿಯೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನಾವು ನೋಡೋಕ್ಕೆ ಹೋದಾಗ ಅಲ್ಲಿ ಹೆಣ್ಣುಮಕ್ಕಳ ಸೊಂಟದ ಭಾಗದ ಕೆಳಗಿನ ಮಾತುಗಳೇ ತುಂಬ ಕೇಳಿ ಬರ್ತಾ ಇರೋದರಿಂದ ದಯವಿಟ್ಟು ನಾನು ಪತ್ರಿಕಾ ಮಾಧ್ಯಮದ ದೃಷ್ಟಿಯಿಂದ ಎಲ್ಲ ಸರ್ಕಾರಕ್ಕಾಗಿರ್ಬೋದು, ಎಲ್ರಿಗೂ ಜನತೆಗೂ ಆಗಿರ್ಬೋದು, ನಾನು ನಿಮ್ಮ ಮನೆ ಮಗಳಾಗಿ ಒಂದು ಹೆಣ್ಣುಮಗಳಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಆರ್ಕೆಸ್ಟ್ರಾದವರು ಯಾವತ್ತೂ ಹೆಣ್ಮಕ್ಳಿಗೆ ಅಸಭ್ಯವಾದ ಸಾಹಿತ್ಯಗಳನ್ನ ಬರೀಬೇಡ್ರಿ. ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇಲ್ಲ ಸರ್, ಈಗಾಗಲೇ ನಾವು ಆಯಾ ಅಧಿಕಾರಿಗಳಿಗೆ ನಾವು ಅರ್ಜಿಯನ್ನು ಕೊಟ್ಟಿರ್ತೀವಿ. ಈ ಒಂದು ಅಶ್ಲೀಲವಾದ ಗೀತೆಗಳ ಬಗ್ಗೆ, ಅಶ್ಲೀಲವಾದ ಮಾತುಗಳ ಬಗ್ಗೆ ನಾವು ಆಲ್ರೆಡಿ ಇವಾಗ ಎಲ್ಲ ಆಯಾ ಅಧಿಕಾರಿಗಳಿಗೆ ನಾವು ಕೊಟ್ಟಿರ್ತೀವಿ. ಈಗ ಇಲ್ಲಿಗೆ ಇದು ಏನಾದರೂ ಬಂದಾಗಿ ಕಾರ್ಯಗಳು ಒಳ್ಳೆಯ ರೀತಿಯಿಂದ ಸಾಗಿದರೆ ಓಕೆ, ಇಲ್ಲ ಅಂದರೆ ಮುಂದಿನ ನಿಲುವನ್ನು ನಾವು ನೋಡ್ಕೋಬೇಕಾಗುತ್ತೆ ಸರ್.